ಸ್ಕೂಲ್ ಸ್ಟಾರ್ಟ್ ಆಗಿ 1 ತಿಂಗಳಾದ್ರೂ ಪಾಠ ಶುರು ಮಾಡ್ತಿರ್ಲಿಲ್ಲ. ಆವಾಗ ಬುಕ್ಗಳು ಆಮೇಲೆ 6 ತಿಂಗಳಾದ್ರೂ 1-2 ಬುಕ್ಗಳು ಬರ್ತಿರ್ಲೇ ಇಲ್ಲ. ಗಣಿತ ಅವೆಲ್ಲ 6 ತಿಂಗಳಾದ್ಮೇಲೆ ಇನ್ನು ಬುಕ್ಗಳು ಬರ್ತಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಾಯಂಕಾಲ ಅಲ್ಲ, ಬೆಳಗ್ಗೆ ಅಂದರೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ಗೆಲ್ಲ ನಿಮಗೆ ಸ್ವಾಗತ. ಏನು ಇವತ್ತಿನ ಬ್ಲಾಗ್ ಅಂತ ಅಂದರೆ, ಅಮ್ಮ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಯಾಕಂತಂದರೆ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ನಾನು ಆಲ್ರೆಡಿ ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ನಲ್ಲ, ಅವ್ರು ರೆಸ್ಟ್ ಮಾಡಬೇಕು, 3 ತಿಂಗಳು ರೆಸ್ಟ್ ಹೇಳಿದ್ದಾರೆ ಅಂತ. ನನ್ನ ತಮ್ಮನ ಹೆಂಡತಿ ಸೀಮಂತಕ್ಕೆ ಹೋದಾಗ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ. ಈಗ 15 ದಿನದಿಂದ ನನ್ನ ತಮ್ಮನ ಹೆಂಡತಿ ಸೀಮಂತದ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಇವತ್ತು ಡಿಲಿವರಿ ಆಗಿದೆ, ಅಂದರೆ ನಿನ್ನೆ ಆಗಿದೆ. ನಾನು ವಿಡಿಯೋನ 2 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ 2 ದಿನದ ಹಿಂದೆ ಡಿಲಿವರಿ ಆಗಿದೆ. ಆ ವ್ಲಾಗ್ನ ಅಂದರೆ ನಾನು ಕೂಡ ಇದೇ ವಿಡಿಯೋದಲ್ಲಿ ಪಾಪು ನೋಡೋಕೆ ಹೋಗಿದ್ದನ್ನು ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಮ್ಮ ಇಲ್ಲಿಗೆ ಬಂದರು. ಅಂದರೆ ನನ್ನ ತಮ್ಮನ ಹೆಂಡತಿ ಬಾಣಂತನಕ್ಕೆ ಹೋಗಿದ್ದಾರಲ್ಲ, ಅಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಅಮ್ಮ 1-2 ತಿಂಗಳು ಇಲ್ಲೇ ಇರ್ತಾರೆ. ಮತ್ತು ಅಮ್ಮನ ಜೊತೆ ಮೋಕ್ಷನೂ ಕೂಡ ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ತಾಳೆ. ನನ್ನ ತಮ್ಮನ ಮೊದಲನೇ ಮಗಳು, ಅವಳು 1-2 ತಿಂಗಳು ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ತಾಳೆ. ವ್ಯಾನ್ಗೆ ಇಲ್ಲಿಂದಲೇ ವ್ಯಾನ್ ಹೋಗುತ್ತೆ. ನೋಡೋಣ. ನಿಮಗೆಲ್ಲ ನಿಮ್ಮನ್ನೆಲ್ಲ ಕೇಳಿದ್ದೆ ನಾನು, ಬೇಬಿ ಬಾಯ್ ಆರ್ ಗರ್ಲ್ ಅಂತ. ನೀವೆಲ್ಲ ತುಂಬ ಜನ ಎರಡನ್ನೂ ಕೂಡ ಹೇಳಿದ್ರಿ. ಗಂಡು ಮಗು ಅಂತಲೂ ಹೇಳಿದ್ರಿ, 2 ಹೆಣ್ಮಗು ಅಂತಲೂ ಹೇಳಿದ್ರಿ. ಮತ್ತು ಇನ್ನೂ ಸ್ವಲ್ಪ ಜನ ಯಾವ ಮಗು ಆದರೂ ಪರವಾಗಿಲ್ಲ, ಆರೋಗ್ಯವಾಗಿ ಚೆನ್ನಾಗಿ ಹುಟ್ಲಿ ಅಂತಲೂ ಕೂಡ ವಿಶ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್. ಮಗು ಆರೋಗ್ಯವಾಗಿ ತುಂಬ ಚೆನ್ನಾಗಿದೆ. ನಾನು ನೋಡೋಣ, ಮಗು ರಿವೀಲ್ ಮಾಡ್ತೀನೋ ಮಾಡಲ್ವ, ಯಾವುದು ಮಗು ಹುಟ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ನೀವೆಲ್ಲರೂ ಹೇಳಿದ್ರಿ, ಸ್ವಲ್ಪ ಎಲ್ಲ 50-50ನೇ ಹೇಳಿದ್ರಿ. ತುಂಬ ಜಾಸ್ತಿ ಜನ ಯಾವುದನ್ನು ಹೇಳಿರಲಿಲ್ಲ. ನೋಡೋಣ. ನಾನು ಈಗ ಯಾಕೆ ವಿಡಿಯೋ ಇವತ್ತು ಶುರು ಮಾಡಿದೆ ಅಂತಂದರೆ, ನಾನು ಆಲ್ರೆಡಿ ಆಸ್ಪತ್ರೆ ಹತ್ರ ಹೋದಾಗಲೇ ಶುರು ಮಾಡ್ಬೋದಿತ್ತು. ಆದರೆ ರಿಷಿಗೂ ಮತ್ತು ಮೋಕ್ಷನ್ಗೂ ಕೇಳೋಣ ಯಾವ ಮಗು ಆಗಿರ್ಬೋದು. ಮೋಕ್ಷನ್ಗೆ ನೋಡೋಣ, ಅದಕ್ಕೆ ಅವಳು ಬರಲಿ. ವ್ಯಾನ್ ಇನ್ನೂ ಅವಳು ಬಂದಿಲ್ಲ, ರಿಷಿಗೆ ಮಾತ್ರ ಬಂದಿದೆ. ಅವಳು ಬಂದ ಮೇಲೆ ಅವಳಿಗೆ ಒಂದು ಸ್ವಲ್ಪ ಫ್ರಾಂಕ್ ಮಾಡೋಣ, ಮತ್ತು ಅವಳ ಆಸೆ ಕೇಳಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಅಂತೇಳಿ ವಿಡಿಯೋ ಶುರು ಮಾಡಿದ್ದೀನಿ. ಅವಳು ಬರೋ ಟೈಮ್ ಬಂತು. ಅವಳು ಬಂದಮೇಲೆ ನೋಡೋಣ ಅವಳು ಯಾವ ರೀತಿ ಮಾತಾಡ್ತಾಳೆ ಅಂತ. ಅದಕ್ಕೋಸ್ಕರ ವಿಡಿಯೋ ಶುರು ಮಾಡಿದ್ದೀನಿ. ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ವ್ಲಾಗ್ಗೆ ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ರಿಷುನು ಕೇಳೋಣ ಅಂತಿದ್ದೆ, ರಿಷು ಮೋಕ್ಷ ಬರಲಿ ಅಂತ. ಅವಳಿಗೂ ಗೊತ್ತಿಲ್ಲ. ಗೊತ್ತಾ ರಿಷು? ನಾನು ಇವಾಗ ಬಂದಿದ್ದು. ನೋಡ, ಗೆಸ್ ಮಾಡು ನೀನು ಅವಳು ಬರೋದ್ರೊಳಗೆ. ನನ್ನ ಪ್ರಕಾರ ಗಂಡು ಮಗು. ಗಂಡು ಮಗು ಅಂತ. ಗಂಡು ಮಗು ಪಕ್ಕ ಹೇಳ್ತಾ ಇದೀಯಾ? ನೋಡೋದು ಮೋಕ್ಷ ಏನಂತ ಹೇಳ್ತಾಳೆ ಅಂತ. ರಿಷು ಗಂಡು ಮಗು ಆಗೈತೆ ಅಂತ ಅವನೇ. ಅದು ಗಂಡು ಮಗುನ ಹೆಣ್ಮಗುನ ಮೋಕ್ಷನ್ ಕೇಳ್ಬಿಟ್ಟು ಇದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೂತಿದ್ದೆ, ಅವಳನ್ನ ಕೇಳೋಣ ಎಂಥದಾಗೈತೆ ಅಂತ. ಏನು ಅವ್ರ ಅಜ್ಜಿ ಏನಂತು? ಅದೇ ಅವ್ರ ಅಜ್ಜಿ ಸಿಕ್ಕಿಲ್ವಾ? ನೋಡು, ಗಂಡ ಹೆಣ್ಣ ಹೇಳು. ಸೇಮ್ ಇವಳು ಮೋಕ್ಷ ಗೊತ್ತಾಗತ್ತೆ. ಮೋಕ್ಷ ನಿಂಗೆ ಇಷ್ಟ ಬಂದಿದ್ದೆ ಆಗ್ಬಿಡ್ತಾ ಕೊನೆಗುವ. ನೀ ಖುಷಿನ? ಈಗ ನೋಡಿ, ನಿಮ್ಮ ಅಲ್ಲ ಅವ್ರ ಅಜ್ಜಿ ಅಳ್ತಿತ್ತು. ಹೌದಾ? ಅಲ್ಲಿ ಮಾತಾಡಿಸ್ಲಿಲ್ಲ ಅವಳನ್ನ? ಏನಂತು? ಖುಷಿಯ ಮಾತಾಡಿಸ್ತಾ? ಏನಂತು ಅಳ್ಳ? ಅಲ್ಲಿ ರೋಡ ನಮ್ಮನ್ನ ಅಂಗಡಿ ಇತ್ತ ಕೂತಿತ್ತು. ಈಗ ಅಲ್ಲಿ ಭರತಜ್ಜಿತ ಮಾತಾಡ್ತಾ ಇತ್ತು. ಹೋಮ್ವರ್ಕ್ ಅಲ್ಲಿ ಇದ್ರಿರ್ಲಿ. ನಿಮ್ಮ ಅಜ್ಜಿ ಕತೆ ಹೇಳಿ ಈಗ ನಂಗೆ. ಮೋಕ್ಷ, ನಂಗೆ ಏನ್ ಮಾಡೋದು ಹೇಳು? ಸೊಸೆ ಬಂದ್ಬಿಟ್ಲಲ್ಲ ಈಗ ನಿನ್ ಪ್ರೀತಿ. ಗಲೀಜು ಮೋಕ್ಷ, ಮಜ್ಜಿಗೆ ಕುಡ್ದು ಮೋಕ್ಷ ನನಗೆ ಕರೆಕ್ಟಾಗಿ ಹೇಳಮ್ಮ. ಈಗ ನಿನ್ ಈಗ ನಮ್ಗೆ ಅವಳು ಇಷ್ಟ ಹಾಕೊಳ್ಳಲ್ಲ, ಈಗ ಏನ್ ಮಾಡೋದು? ಇದು ಯಾವ್ದೋ ಹುಡುಗಿ ಟ್ರೈನಲ್ಲಿ. ಈಗ ಇದು ಹೇಳ್ತೀನಿ, ಅಲ್ಲಿ ಮಾತಾಡು. ಏನ್ ಫೈನಲ್ ಮಾಡ್ಬಿಡ ನಮ್ಮ ಮಗುವ. ನಿನ್ ಖುಷಿನ ಹೆಣ್ಪಾಪು? ಖುಷಿನ ಹೆಂಗೆ ಜೋರಾಗಿ? ನಿನಗೆ ಖುಷಿ. ಈಗ ನಾವ್ ಹೇಳು ಇವಳಿಗೆ ತಂದಿದ್ದ ಅಂಗಿ ಇವಳಿಗೆ ಸರ ತಂದ್ರೆ ಅವಳಿಗೆ ಕೊಡ್ತೀವಿ. ಅವ್ರ ಬೆಳಕಿಂದ ಅವಳಿಗೆ ಹಾಕನ. ನಿಂಗೆ ಯಾಕೆ ಗಂಡ್ಮಗ ಬೇಡ? ನೀನಂಗೆ ಒಂದೇ ಆಗ್ಬಿಡ್ತೇನೆ ಹೆಣ್ಮಗ. ಗಂಡಾಗ್ಲಿ ಅಂತ ಅಂದ್ಲಾರ್ದಲೆಯ. ನಿಮ್ಮಜ್ಜಿ ಬೆಳಗಿಂದ ಹೇಳ್ತಾ ಐತಿ.
ವಂಶೋದ್ಧಾರ ಕೊಟ್ಲಿಲ್ಲ ಅಂತವ. ಓದಿನ ಕಾಲದಲ್ಲಿ ಅಂತ ಬರೋ ಕಡೆಗೆ ಬರೋ ಮೇಲೆ ಕ್ಯಾಮ್ರಾ ಇದೆ. ಹಿಂದಿನ ಕಾಲದಲ್ಲಿ ಅದು ಇದ್ದಿದ್ದು. ಅದೆಲ್ಲ ಚೆನ್ನಾಗೈತಿ. ಹಿಂದಿನ ಕಾಲದಲ್ಲಿ ಅಂತ ಇದ್ದಿದ್ದು. ಏನೋ ಬಿಡು, ಯಾವ್ದೋ ಒಂದು ಆಗೈತೆ. ಈಗ ಬತ್ತೀಯ ಬರೋ ಮೇಲೆ ನಾವು ನೋಡಕ್ ಹೋಗ್ತೀವಿ. ಬತ್ತೀಯಾ? ಬತ್ತೀಯನ್ ಮಕ್ಷ? ಬೆಳಿಗ್ಗೆ ಸ್ಕೂಲ್ ಇಲ್ವಾ? ಮತ್ ನಾವೀಗ ಹೋಗಿ ರಜಾ ಸರಿ ಬಿಡವ. ಹಂಗಾರ ಒಳ್ಳು ಹೆಣ್ಣೋ ಗಂಡೋ ಹೋಯ್ ನೋಡಕ್ ಗೊತ್ತಾಗುತ್ತೆ. ಅಲ್ಲ ನೀನು ನೋಡ್ದಲ್ಲ ಅವಾಗ ಬೆಳಗಿತ್ತ ಕೆಂಪಿತ್ತೆ, ಸ್ವಲ್ಪ ಬೆಳಗ್ಗೆ ಇತ್ತು. ತೀರಾ ಅಂತ ಕಲರ್ಗೆ ಮೋಕ್ಷನ್ ಕಲರ್ ಬರ್ತೈತಾ? ಮೋಕ್ಷಕ್ಕಿಂತ ಚೆನ್ನಾಗಿ ಬೆಳಗಾಬೋದು. ಅವೇ ಮೋಕ್ಷ ಅಪ್ಪನ ಕಲರ್ ಬರುತ್ತಾ, ಅಮ್ಮನ ಕಲರ್ ಬರುತ್ತೆ. ಈಗ ಅಮ್ಮನ ಕಲರು ಇಲ್ಲ, ಅಪ್ಪನ ಕಲರು ಇಲ್ಲವ ಮೋಕ್ಷ. ಅಷ್ಟೇ ಬೇಕಾಗಿರೋದು. ಅಷ್ಟೇ ಬೇಕಾಗಿರೋದು. ಸರಿ ನಡೀರಿ, ಈಗ ನೋಡೋಣ ಓದಾಗ ಯಾರಂಗೆ ಅಂತ ಗೊತ್ತಾಗುತ್ತಲ್ಲ ಮೋಕ್ಷ. ಇದು ಓದು ಬರುತ್ತಾ? ಚೆನ್ನಾಗಿ ಓದು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ ಮಗನಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ಇಷ್ಟೇಯಾ? ರೈತಾ? ಇದು ನಮ್ಗೇನಿರ್ಲಿಲ್ಲ. ನಮ್ ರಿಶ್ 60 ಭಯ ಆಗುತ್ತವ. ಚೆನ್ನಾಗಿ ಹೊಡಿತೀಯಾ? ಚೆನ್ನಾಗಿ ಹೊಡಿತೀಯಾ? ಇದು ಚಾರ್ಜರ್ ಸೈಕಲ್ ನೋಡಿ ಫ್ರೆಂಡ್ಸ್. ನಮ್ಮ ರಿಶೂರ್ ಅದ್ರಲ್ಲಿ ಒಂದು ರೈಡ್ ಕರಿತಾವನೆ. ಹೇಳ ಯಾರ್ದ ನೋಡಿ, ಅವ್ರದ್ದಲ್ವಂತೆ, ಅವರ ಚಿಕ್ಕಪ್ಪ ಅವರ ಮಗೊಂದು. ಸರಿ ಬನ್ನಿ ಒಂದು ರೈಡ್ ಹೋಗಿ ಬರೋಣ. ಬಿದ್ದೇನು ನೀನು ಹೋಗಿ ನೀನು ಜಾಗ ಬಿಡಕ್ಕೆ ಹೋಗಿ ಉಳ್ಳಿಗೆಡ್ತೇಟಿ ಪುರಿ ಊಟ ಉಳ್ಳಿಗೆಟಕ್ಕೆ. ಅಯ್ಯಪ್ಪ ರಿಶು ರಿಶು ಯಾಕೆ ಹಂಗ ಅಲ್ಲಾಡ್ಬಿಡ ಭಯ ಭಯ. ಇಲ್ಲಿ ಹಿಡ್ಕೊಳಕ್ಕೆ ಏನು ಇಲ್ಲ ಕಣಮ್ಮ. ಹಾಯ್ ಫ್ರೆಂಡ್ಸ್, ನಿನ್ನೆ ಸಾಯಂಕಾಲ ನಾನು ವ್ಲಾಗ್ನ ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ನನ್ನ ತಮ್ಮನ ಹೆಂಡ್ತಿಗೆ ಡೆಲಿವರಿ ಆಗಿದೆ, ಅಂದರೆ ಪಾಪು ಹುಟ್ಟಿದೆ ಅಂತ ಹೇಳಿದ್ನಲ್ಲ, ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅಂದರೆ ಅಮ್ಮ ಮತ್ತು ಮೋಕ್ಷ ಇಲ್ಲೇ ಇದ್ದಾರೆ, ಅವರು ಕೂಡ ಹೋಗಿರಲಿಲ್ಲ. ನಾವು ನೆನ್ನೆನೇ ಹೋಗಬೇಕಿತ್ತು, ಆದರೆ ಮೋಕ್ಷಂಗೆ ಸ್ಕೂಲಿತ್ತು, ಪ್ಲಸ್ಸು ಅಮ್ಮನಿಗೂ ಅಲ್ಲಿ ತುಂಬ ಜಾಸ್ತಿ ಟೈಮ್ ಆದರೆ ವೆಯ್ಟ್ ಮಾಡೋದು ಕೂತ್ಕೊಂಡು ಕಷ್ಟ ಆಗುತ್ತೆ. ಡೆಲಿವರಿ ಆದಮೇಲೆ ಹೋಗೋಣ ಅಂತೇಳಿ ಹೋಗಿರಲಿಲ್ಲ. ನಮ್ಮ ಅಕ್ಕ ಅವ್ರು ಹೋಗಿದ್ದರು, ಹಾಗಾಗಿ ರೇಖಾ ಕೂಡ ನೆನ್ನೆನೇ ಹೋಗಿದ್ಲು. ನಾನಿವತ್ತು ಹೋಗ್ತಾಯಿದ್ದೀನಿ. ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ಯಾಕಂತಂದರೆ ನಮ್ಮ ಮೋಕ್ಷ ಹುಟ್ಟಿ ಆಲ್ರೆಡಿ 9 ವರ್ಷ ಆಯಿತು. ಇನ್ನು ರಿಶು ತುಂಬ ದಿನ ಆಯ್ತು. ಎಲ್ಲ ಚಿಕ್ಕ ಮಕ್ಕಳನ್ನ ನೋಡಿ ತುಂಬ ಲಾಂಗ್ ಟೈಮ್ ಆಗಿತ್ತು. ನಮ್ಮ ಫ್ಯಾಮಿಲಿಗೂ ಒಂದು ಹೊಸ ಕ್ಯಾಂಡಿಡೇಟು ಎಂಟ್ರಿ ಆಗ್ತಾಯಿದೆ. ಅದು ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ ಪಾಪುನ. ಅಂದರೆ ಟೋಟಲಿ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಶುರು ಮಾಡಿಕೊಂಡೇ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮಗು ನೋಡೋಣ, ಮಗು ರಿವೀಲ್ ಮಾಡ್ಬೋದಾ ಹೆಂಗೆ ಅಂದರೆ, ಒಬ್ಬೊಬ್ಬರು ಅಭಿಪ್ರಾಯ ಮಕ್ಕಳನ್ನು ಮುಖ ತೋರಿಸೋದಕ್ಕೆ ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನೋಡೋಣ ಮಗು ಮುಖ ರಿವೀಲ್ ಮಾಡ್ತೀನಾ ಇಲ್ಲ ಆಗೋದಿಲ್ವಾ. ಮಗುನಂತೂ ತೋರಿಸ್ತೀನಿ, ಆದರೆ ಮುಖ ತೋರಿಸ್ತೀನಿ ಹೆಂಗೋ ಗೊತ್ತಿಲ್ಲ. ಮಗು ಯಾವುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ನೀವೆಲ್ಲ ಹೇಳ್ದಂಗೆ ನೋಡೋಣ. ನೀವೆಲ್ಲ ಯಾರ್ಯಾರು ಗೆಸ್ ಮಾಡಿದ್ರಿ ಅದಕ್ಕೂ ಕೂಡ ಕಮೆಂಟ್ ಮಾಡಿ. ಅಕ್ಕ ನಾವು ಹೇಳಿರಲಿಲ್ವಾ ಅಕ್ಕ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಟೈಮ್ ಆಗಿದೆ ಆಲ್ರೆಡಿ, ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ.
ನನಗೆ ಸಿದ್ಧಗಂಗಾ ಹಾಸ್ಪಿಟ್ಲ್ ಹತ್ರ ಬಂದಾಗ ರೀಸೆಂಟಾಗಿ ಬಂದೋಗಿದ್ದರಿಂದ ಅಮ್ಮನ್ನ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಬಂದಿದ್ವಿ. ಹಾಗೆ ಒಂದು 2-3 ದಿನ ಹಾಸ್ಪಿಟ್ಲಲ್ಲಿ ಕೂಡ ಇದ್ದೆ. ಒಂಥರ ಫೀಲ್ ಅದೇ ಇತ್ತು. ಈ ಹಾಸ್ಪಿಟ್ಲಿಗೆ ರೀಸೆಂಟ್ ನಾನು ಒಂದು ಸ್ವಲ್ಪ ಹಾಸ್ಪಿಟ್ಲುಗಳಿಗೆಲ್ಲ ತುಂಬ ಜಾಸ್ತಿ ಹೋಗಿಲ್ಲ. ಅದರಿಂದ ಹಾಸ್ಪಿಟ್ಲಿಗೆ ಬಂದರೆ ಒಂಥರ ಭಯ ಫೀಲೇ ಬರುತ್ತೆ ನನಗೆ. ಆಂಬುಲೆನ್ಸ್ ಸೌಂಡು ಇದೆಲ್ಲ ಒಂಥರ ಭಯ, ಒಂಥರ ನರ್ವಸ್ ಜಾಸ್ತಿ ಆಗೋದು. ಸಿದ್ಧಗಂಗಾ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಈಗ ನೋಡಿ, ಇದು ಶಿವಕುಮಾರ ಸ್ವಾಮೀಜಿ ಹಾಸ್ಪಿಟ್ಲು. ಈಗ ಒಳಗಡೆ ಹೋಗಬೇಕು. ನನ್ನ ತಮ್ಮ ಹೇಳಿದ್ದ ಅಮ್ಮನ ಬಿಟ್ಟಿದ್ದು 3rd ಫ್ಲೋರಲ್ಲಿ, ಇವರಿರೋದು 2nd ಫ್ಲೋರಲ್ಲಿ. ಅಲ್ಲೇ ಲಿಫ್ಟ್ ಇದೆಯಲ್ಲ ಅದರಲ್ಲಿ ಬಂದು 2nd ಫ್ಲೋರಲ್ಲಿ ಅದರ ಆಪೋಸಿಟೇ ಇದೆ ಅಂತ ಹೇಳ್ದ. ಅದನ್ನು ರೇಖನ ಹತ್ರನೇ ಕಾಲ್ ಮಾಡಿಕೊಂಡು, ರೇಖಾ ಹೋಗಿದ್ಲಲ್ಲ ಅವಳಿಗೆ ಗೊತ್ತಿತ್ತು. ಹಾಗಾಗಿ ಲಿಫ್ಟ್ ಒಳಗಡೆ ಹೋದ್ವಿ. ಯಾವ ಲಿಫ್ಟು ಅಂತ ಹೇಳಿ. ಈ ಲಿಫ್ಟ್ ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ನಾವು ಹಾಸ್ಪಿಟ್ಲೆಲ್ಲ ಸುತ್ತಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಆಗುತ್ತೆ ನಾವು ಹಾಸ್ಪಿಟ್ಲು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೋದಕ್ಕೆ. ಅದರಿಂದ ಒಂದೇ ಸಲ ಕ್ಲಿಯರ್ ಮಾಡಿಕೊಂಡೆ ಹೊರಟ್ವಿ. ಇನ್ನೇನು ಲಿಫ್ಟ್ ಬಾಗಿಲು ತೆಗಿತು, ಅಲ್ಲೇ ನಿಂತಿದ್ದಾರೆ ನಮ್ಮ ರಿಷು ಮತ್ತು ಮೋಕ್ಷ. ನೋಡಿ, ಹಾಸ್ಪಿಟ್ಲ್ ಹತ್ರ ಮಕ್ಕಳನ್ನು ಒಳಗೆ ಬಿಟ್ಟಿಲ್ಲ ಅಂತ ಹೇಳಿ ನಾವು ಯಾಕೆ ಜೊತೇಲಿ ಹೋಗಲಿಲ್ಲ ಅಂತ ಅಂದರೆ, ನಮಗೆ ಸ್ವಲ್ಪ ಟೌನ್ ಒಳಗಡೆ ಕೆಲಸ ಇತ್ತು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಹೋಗ್ಬಿಟ್ಟು ಅದಾದಮೇಲೆ ಬಂದ್ವಿ. ನಾವು ಬರೋದ್ರೊಳಗಡೆ ಆಲ್ರೆಡಿ ರಿಷು ಮತ್ತು ಮೋಕ್ಷ ಇಲ್ಲಿ ನಿಂತಿದ್ರು. ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಹುಡುಗರು ಕಳಿಸಲ್ಲ, ಬಿಡೋದಿಲ್ಲ ಅಂತಂದರು. ಅವ್ರು ಇಲ್ದಾಗ ಹೋದ್ರಾಯ್ತು ಅಂತೇಳಿ ನಾನು ನಮ್ಮ ಮನೆಯವರು ಒಳಗಡೆ ಹೋದ್ವಿ. ವಿಡಿಯೋ ಕ್ಲಿಪ್ ತಗೊಳೋದಕ್ಕೂ ಅಷ್ಟು ಬಿಡೋದಿಲ್ಲ. ನಾನು ಸ್ವಲ್ಪ ಅವ್ರಿಗೆ ಏನು ಕಾಣಿಸ್ದಂಗೆ ವಿಡಿಯೋನ ತಗೊಂಡೆ. ಇದು ನಮ್ಮ ಮೋಕ್ಷ ಇರ್ತಕ್ಕಂಥ ಸಿಕ್ಕಿದ್ರು ನಮ್ಮ ಸೌಮ್ಯರು. ಅದಾದಮೇಲೆ ಬಂದು ನಮ್ಮ ಪಾಪನ ಎತ್ಕೊಂಡೆ. ಕಾಲು ಅರ್ಪಿಸಿ ಹಾಕಿರೋದಕ್ಕೇನು ಅರ್ಪಿಸ್ಕೊಂಡವ್ರೆ. ಇಲ್ಲ ಮಕ್ಕಳು ಹಂಗೇನ ಸ್ವಲ್ಪ ದಿನ ಆಗತ್ತೆ. ಗುಳ್ಳೆ ಇಲ್ಲ, ಗುಳ್ಳೆ ಇಲ್ಲ. ಯಾಕೆ ಹಿಂಗಾಗೈತೆ ಗುಳ್ಳೆ? ಯಾಕೆ ಹಿಂಗಾಗಿವೆಲ್ಲ ಗುಳ್ಳೆ? ಚಿನ್ನಮ್ಮ ಹೊಳಿಕೆ ಹೌದು, ನಾನಂತೂ ಮಗು ನೋಡಿ ತುಂಬ ಎಕ್ಸೈಟ್ ಆಗಿದ್ದೆ. ಯಾಕಂತಂದರೆ ನಮ್ಮ ಮೋಕ್ಷ ದೊಡ್ಡವಳಾದಮೇಲೆ ಇನ್ನು ನಮ್ಮ ಫ್ಯಾಮಿಲಿಗೆ ಸಣ್ಣ ಮಗು ಯಾವುದೂ ಇರಲಿಲ್ಲ. ಅಂದರೆ ನಮ್ಮ ಅಕ್ಕವ್ರಿಗೆಲ್ಲರಿಗೂ ಒಂದೊಂದೇ, ನನ್ನ ತಮ್ಮನಿಗೆ ಮಾತ್ರನೇ 2 ಮಕ್ಕಳು. ಅಂದರೆ ಇವಾಗ ಒಂದು, ಮೋಕ್ಷ ಒಬ್ಬಳು. ಅದರಿಂದ ಮಗು ನೋಡಿ ತುಂಬ ಖುಷಿಯಾಯಿತು. ನೀವೆಲ್ಲ ಕೇಳ್ತಾ ಇರ್ಬೋದು, ಯಾಕೆ ಇಷ್ಟೊತ್ತಾದರೂ ಹೇಳ್ತಾ ಇಲ್ವಲ್ಲ ಅಂತ ನಿಮ್ಗೆ ಸಿಟ್ಟು ಬಂದಿರ್ಬೋದು. ವಿಡಿಯೋನ ನಾವು ಇಲ್ಲಿವರೆಗೂ ನೋಡಬೇಕು ಅಂತ. ಖಂಡಿತವಾಗ್ಲೂ ಹೇಳ್ತೀನಿ. ಅಂದರೆ ನನಗೆ ಯಾವ ಮಗು ಆಗಿದ್ರೂ ಖುಷಿ, ಗಂಡು ಮಗು ಆದರೂ ಖುಷಿ, ಹೆಣ್ಮಗು ಆದರೂ ಖುಷಿ. ನನಗೆ ಹೆಣ್ಮಗು ಅಂದ್ರೇ ತುಂಬ ಇಷ್ಟ. ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿದ್ದೀರಿ ಎಲ್ರಿಗೂ ಕೂಡ. ಆಲ್ರೆಡಿ ಈಗ ನನ್ನ ತಮ್ಮಂಗೆ ಮೋಕ್ಷ ಇದ್ದಿದ್ದರಿಂದ ಗಂಡು ಮಗು ಆದರೆ ಚೆನ್ನಾಗಿರುತ್ತೆ. ಯಾಕಂತಂದರೆ 2 ಮಕ್ಕಳು ಒಬ್ಬರು ಒಂದೇ ಥರ ಇದ್ದರೆ, ಮಕ್ಕಳಲ್ಲಿ 2 ಹೆಣ್ಣು 2 ಗಂಡು ಇದ್ದರೆ ಪೂರ್ತಿ ಅಂದರೆ ಫೀಲು ಹೆಣ್ಮಕ್ಳು ಇದ್ದರೆ ಹೇಗಿರುತ್ತೆ, ಗಂಡು ಮಕ್ಕಳು ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ತೊಗೊಳೋಕ್ಕಾಗೋದಿಲ್ಲ. ಇವನಿಗೊಂದು ಗಂಡು ಮಗು ಆದರೆ 2 ಒಂದೊಂದು ನಂಗೆ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು ಅಷ್ಟೇ. ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ಬಾಯ್ ಗರ್ಲ್ ಅಂತ. ಇನ್ನೂ ಸ್ವಲ್ಪ ಜನ ಯಾವುದೇ ಮಗು ಆದರೂ ಕೂಡ ಆರೋಗ್ಯವಾಗಿರಲಿ ಅಂತಲೂ ಕೂಡ ಹೇಳಿದ್ರಿ. ಖಂಡಿತವಾಗ್ಲೂ ಆಗಿರೋದು ಗಂಡು ಮಗು. ನಮ್ಮ ಅಮ್ಮನ ಖುಷಿ ನೋಡಿ. ಯಾಕವ್ವ ರಾತ್ರಿನ ತೋರಿಸಿ ಅಜ್ಜಿಯನ ಎದ್ದಳುವ ಚೆನ್ನಾಗಿ ಯಾರಿಗೆಲ್ಲ ಸ್ವೀಟ್ ಕೊಡಕ್ಕೆ ಅವಳಿಲ್ಲ. ಪಾಪುನ ನೋಡ್ಕೊಂಡು ನಾವು ಬೆಳಗ್ಗೆ ತಿಂಡಿ ತಿಂದರೆ ಹೊರಟಿದ್ವಿ. ನನಗೆ ಸ್ವಲ್ಪ ಟೌನ್ ಒಳಗಡೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ ಟೈಮ್ ಆಗೋಯಿತು. ಊಟ ಎಲ್ಲೂ ಮಾಡಿರಲಿಲ್ಲ. ಹಾಗೆ ಮೋಕ್ಷ ಮತ್ತು ರಿಷು ಕೂಡ ಊಟ ಮಾಡಿರಲಿಲ್ಲ. ಆದರೂ ಮಕ್ಕಳಿಗೆ ಮನೇಲಿ ಏನೇ ಊಟ ಮಾಡಿದರೂ ಕೂಡ ಆಚೆಲಿ ಈ ರೀತಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದರೆ ಹೊಟ್ಟೆ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಮೋಕ್ಷ ಮತ್ತು ರಿಷು ದಹಿ ಪುರಿ ಮತ್ತು ಪಾನಿಪುರಿ ತಿಂತೀವಿ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕೆಳಗಡೆನೇ ಇದೆ ಊಟ ಕೊಡ್ತಕ್ಕಂಥದ್ದು. ಅಲ್ಲಿಗೆ ಹೋದ್ವಿ, ನಾನು ನಮ್ಮ ಮನೆಯವರು ಮತ್ತು ಹುಡುಗರಿಬ್ಬರು. ಅವರಿಗೆ ಸ್ನ್ಯಾಕ್ಸ್ ಕೊಡಿಸ್ವಿ. ನಾವು ಫ್ರೈಡ್ ರೈಸು ಮತ್ತು ಪೂರಿ ಊಟನ ತೊಗೊಂಡು ಊಟ ಮಾಡೋಣ ಅಂತ ಹೇಳಿ. ಪಾಪು ಎಲ್ಲ ನೋಡಿದ್ವಲ್ಲ, ನೀವು ನೋಡಿದ್ರಲ್ಲ ಅಮ್ಮನ ಖುಷಿನ. ನನ್ನ ತಮ್ಮನಿಗೆ ಆಗಿರೋದು ಗಂಡು ಪಾಪು. ತುಂಬ ಚೆನ್ನಾಗಿದ್ದಾನೆ. ಅಂದರೆ ನಮ್ಮ ಅಪ್ಪಾಜಿ ಹುಟ್ಟುತ್ತಾರೆ ಆ ಥರ. ಈಗ ಮನೇಲಿ ಯಾರಾದರೂ ಒಬ್ಬರು ತೀರೋಗಿದ್ದಾರೆ ಅಂತಂದರೆ ಮುಂದೆ ಬರೋ ಮಗು ಅವರೇ ಆಗಿರ್ತಾರೆ, ಅವರೇ ಬರಲಿ ಅನ್ನೋದೊಂದು ಬಾಂಡಿಂಗ್ ಇರುತ್ತೆ ಅಲ್ಲ. ಅದೇ ಥರ ನಮಗೂ ಕೂಡ ನಮ್ಮಪ್ಪನೇ ಹುಟ್ಟು ಬಂತೇನೋ ಅನ್ನೋವಷ್ಟು ಫೀಲ್ ಆಯಿತು. ನಮ್ಮ ಅಮ್ಮನಿಗೆ ನಾವು 4 ಜನ ಹೆಣ್ಮಕ್ಳು ಮತ್ತು ನನ್ನ ತಮ್ಮನೇ ಕೊನೆಯವನು. ಅದರಿಂದ ಅಯ್ಯೋ ಎಲ್ಲಿ ಮೋಕ್ಷ ಮೊದಲನೇವಳಾಗಿದ್ದಾಳೆ, ಇನ್ನೂ 4 ಜನ ಹೆಣ್ಮಕ್ಳೇ ಆಗ್ತಾರೋ ಅಂತ ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಣ್ಮಕ್ಳು ಆಗಲಿ ಅನ್ನೋದೊಂದು ಆಸೆ ಇತ್ತು. ಫೈನಲಾಗಿ ನಮ್ಮ ಅಮ್ಮಂಗೆ ಅಂದ್ಕೊಂಡಿದ್ದ ಥರ ಆತಲ್ಲ, ಅದಕ್ಕೋಸ್ಕರ ಖುಷಿ. ಮೋಕ್ಷಂಗೆ ಮಾತ್ರ ಹೆಣ್ಮಗುನೇ ಆಗಬೇಕು ಅಂತ ಅನ್ನೋಳು. ಯಾಕಂತಂದರೆ
ಗಂಡು ಮಗು ಆದರೆ ಎಲ್ಲರೂ ಆ ಮಗುನ ಪ್ರೀತಿ ಮಾಡ್ತಾರೆ, ನನ್ನ ಯಾರೂ ಪ್ರೀತಿ ಮಾಡಲ್ಲ ಅಂದರೆ ಇಷ್ಟಪಡೋದಿಲ್ಲ. ಅದರಿಂದ ಹೆಣ್ಮಗುನೇ ಆಗಲಿ ಅಂತ ಅವಳನ್ನಳು ನಾವು ರೇಗಿಸ್ತಾ ಇದ್ವಿ. ನೋಡು ಹೆಂಗೆ ತಮ್ಮ ಬಂದ, ಇನ್ಯಾರೂ ನಿನ್ನನ್ನು ಮಾತಾಡ್ಸಲ್ಲ ಹಾಗೆ ಹೀಗೆ ಅಂತ ಅವಳನ್ನು ರೇಗಿಸ್ತಿದ್ವಿ. ಆದರೂ ಕೂಡ ಇವಾಗ ಹೆಣ್ಮಗು ಆದ್ರೂ ಒಂದು ಮನೆ, ಗಂಡು ಮಗು ಆದ್ರೂ ಒಂದು ಮನೆ. ಯಾವ ಮಗು ಅಪ್ಪ ಅಮ್ಮನ ಮೊದಲು ಕಾಲದಲ್ಲಿತ್ತು, ಗಂಡು ಮಕ್ಕಳಾದರೆ ಸಾಕ್ತಾರೆ, ಕೊನೆವರೆಗೂ ಜೊತೇಲಿರ್ತಾರೆ, ಮನೆ ಬೆಳಗುತ್ತೆ, ವಂಶ ಬೆಳಗುತ್ತೆ, ವಂಶ ಈ ರೀತಿ ಏನೇನೋ ಇತ್ತು. ನಮ್ಮ ಮೋಕ್ಷನ ರೇಗಿಸ್ತಾ ಇದ್ರೆ ಅವಳು ಕೂಡ ಹಿಂದಿನ ಕಾಲದಲ್ಲಿ ಇತ್ತು, ಈಗೇನು ಆ ಥರ ಇಲ್ಲ, ಯಾವ ಮಕ್ಕಳಾದರೂ ಸರಿ ಅಂತಂದ್ಲು. ಅಷ್ಟು ಚಿಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ ಇವಾಗ ಹೆಣ್ಣಾದರೂ ಅಷ್ಟೇ ಗಂಡಾದರೂ ಅಷ್ಟೇ ಅಂತ. ಮೋಕ್ಷನ ಮಾತ್ರ ನಾವು ರೇಗಿಸ್ತಾ ಇರ್ತೀವಿ ಅಷ್ಟೇ. ನಮಗೂ ಅಷ್ಟೇ, ಯಾವ ಮಗು ಆದರೂ ಓಕೆ, ಆರೋಗ್ಯವಾಗಿ ಲಕ್ಷಣವಾಗಿ ಇದ್ದಿದ್ರೆ ಸಾಕಾಯಿತು. ಈಗ ಗಂಡು ಮಗು ಆಗಿರೋದು ಕೂಡ ಖುಷಿ, ಯಾಕಂತಂದರೆ ನನ್ನ ತಮ್ಮಂಗೆ ಒಂದು ಹೆಣ್ಮಗು ಇದ್ದಿದ್ದರಿಂದ, ನಾವು ಒಂದೊಂದೇ ಮಕ್ಕಳಲ್ಲಿ ಮಾಡ್ಕೊಂಡಿರೋದ್ರಿಂದ ಯಾವುದೋ ಒಂದು ಗಂಡು ಮಗು. ಈಗ ನಮ್ಮ ಮೋಕ್ಷ ಒಬ್ಬಳೇ ಆಗಿದ್ಲು, ಅದ್ರ ಜೊತೆ ಮೋಕ್ಷ ಒಬ್ಬಳೇ ಆದ್ಲು, ಕಂಟಿನ್ಯೂಯಸ್ ಆದ್ಲು. ನಮ್ಮ ರೂಪ ಆಲ್ರೆಡಿ ದೊಡ್ಡವಳಾಗಿರೋದ್ರಿಂದ ಫೈನಲ್ಲಾಗಿ ಇವಾಗ ಊಟ ಮುಗಿಸಿದ್ವಿ. ಅಂದರೆ ಊರ ಕಡೆ ಹೋಗೋದಕ್ಕೆ ನನ್ನ ತಮ್ಮ ಕರ್ಕೊಂಬಂದಿದ್ನಲ್ಲ, ಈಗ ಅಮ್ಮನ್ನ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋದಕ್ಕೆ ಕಷ್ಟ, ಮತ್ತು ಅವನೇ ಬಂದು ನಮ್ಮನ್ನು ಬಿಟ್ಟು ಮತ್ತೆ ಹಾಸ್ಪಿಟ್ಲ್ ಹತ್ರ ಬರಬೇಕು. ಅದಕ್ಕೋಸ್ಕರ ಬೇಗ ಹೊರಡೋಣ, ಅವನಿಗೆ ವಾಪಸ್ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟು ಆಚೆ ಬಂದ್ವಿ. ಇಲ್ಲಿ ಕೂತ್ಕೊಂಡು ಅವನ್ನ ವೆಯ್ಟ್ ಮಾಡ್ತಿದ್ವಿ, ಅವ್ನ ಮೇಲ್ಗಡೆ ಇದ್ದ ಇನ್ನೂ. ಅದಕ್ಕೋಸ್ಕರ ಬಿಸಿಲಿತ್ತು, ಇನ್ನೂ ಮಳೆ ಬರೋ ಸಾಧ್ಯತೆ ಇತ್ತು, ಎಷ್ಟು ಸೆಕೆ ಆಗ್ತಾ ಇದೆ ಅಂತೇಳಿ ಅವನ್ನ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಅವನು ಕೂಡ ಸ್ವಲ್ಪ ಲಗೇಜೆಲ್ಲ ಇತ್ತು ಅಂತ ಹೇಳಿ ಮೇಲ್ಗಡೆಯಿಂದ ಕೆಳಗಡೆ ಬಂದ. ಈಗ ಹೊರಡ್ತಾ ಇದ್ದೀವಿ. ಪಾಪ ಹಾಸ್ಪಿಟ್ಲ್ ಹತ್ರ ತುಂಬ ಜನ ಇರ್ತಾರೆ, ಎಷ್ಟು ಜನ. ನಾವು ಕೂತಿದ್ದಂಗೆ 2-3 ಆಂಬುಲೆನ್ಸ್ಗಳು ಬಂದೋದು. ನಾನು ಅಂದ್ಕೊತಾ ಇದ್ದೆ ಇದ್ರೊಳಗಡೆ ಯಾವ ಮಗುವಿನ ಅಪ್ಪ ಇದೆಯೋ, ಯಾವ ಮಗುವಿನ ಅಮ್ಮ ಇದೆಯೋ, ಅಥವಾ ಹೆಂಡ್ತಿ ಇದ್ದಾರೋ ಗಂಡ ಇದ್ದಾರೋ, ಎಷ್ಟು ನೋವಲ್ಲಿರ್ತಾರೆ ಅಲ್ವಾ. ಅದು ನನಗೆ ಆಂಬುಲೆನ್ಸ್ ಸೌಂಡು ಅನ್ನೋದೇ ಒಂದು ಭಯ ಹುಟ್ಟಿಸ್ಬಿಟ್ಟಿದೆ. ಹಂಗೆ ಆ ಸೌಂಡ್ ಕೇಳಿದ್ರೇ ತುಂಬ ಭಯ ಆಗುತ್ತೆ. ಗಾಡೀಲಿ ಹೋಗ್ತಿದ್ರು ಸೈಡ್ಗೆ ಹಾಕ್ಬಿಟ್ರೆ ಅವ್ರು ಹೋಗ್ಬಿಡ್ಲಿ ಅನ್ನೋಷ್ಟು ಭಯ ಆಗುತ್ತೆ. ಫೈನಲಾಗಿ ಇವಾಗ ನಾವು ಮನೆ ಹತ್ರ ಬಂದ್ವಿ. ಫಸ್ಟು ರೇಖಾ ಅವ್ರ ಮನೆ ಹತ್ರನೇ ಬಂದ್ವಿ. ರೇಖಾ ಮನೆ ಹತ್ರ ಇದ್ಲಲ್ಲ, ನನ್ನ ತಮ್ಮ ಕರ್ಕೊಂಬಂದ್ಬಿಟ್ಟು ಅವ್ನು ನಿಂತ್ಕೊಳ್ಳೇ ಇಲ್ಲ, ಯಾಕಂತಂದರೆ ಮಳೆ ತುಂಬ ಗಾಳಿ ಜೋರಿತ್ತು. ಇನ್ನೇನು ಮಳೆ ಬಂದೇ ಬಿಡ್ತು ಅನ್ನಂಗಿತ್ತು. ಆದರೂ ಕೂಡ ಅವನು ಕಾರಲ್ವಾ, ನಾನು ಹೋಗ್ತೀನಿ ಅಂತ ಹೇಳಿ ಒಳಗಡೆನೂ ಬರ್ದಲೇ ರೀತಿ ಅವನು ಹೊರಟ. ಅವನ್ನ ಎಲ್ಲರೂ ಹೋಗಿ ಕಳಿಸ್ಕೊಟ್ಟು, ಮತ್ತು ರೇಖಾ ಅವ್ರ ಮನೆ ಹತ್ರ ಹೋಗಿದ್ವಲ್ಲ, ಅವಳು ಕಾಫಿ ಕೊಟ್ಟಳು. ನಾನು ಕೂಡ ಬಾಗಿಲು ತರಿಸಿಲ್ಲ, ಮಳೆ ಬಂದರೆ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ತಮ್ಮನ ಕಳಿಸ್ಕೊಟ್ಮೇಲೆ ನಾನು ಕೂಡ ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲ ಕೇಳ್ತಿದ್ರಿ. ಫೈನಲಿ ನಮ್ಮ ಮನೆಗೆ ಹೊಸ ಮೆಂಬರ್ ಯಾರು ಬಂದರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು, ಹಾಗೆ ಮುಂದೆ ನಮ್ಮ ಫ್ಯಾಮಿಲಿ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀವಿ. ಹಾಗೆ ಹೀಗೆ ಜೊತೆಯಲ್ಲಿ ತುಂಬ ಜನ ಸಪೋರ್ಟಿವ್ ಆಗಿ ತುಂಬ ಇಷ್ಟಪಡ್ತಕ್ಕಂಥ ವ್ಲಾಗ್ಗಳನ್ನ, ನಿಮಗೆ ಇನ್ಫಾರ್ಮೇಟಿವ್ ಹಾಗೆ ಮತ್ತು ರೆಸಿಪಿ ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ. ನೀವು ತುಂಬ ಜನ ಶಾವಿಗೆ ಮತ್ತು ಇನ್ನೊಂದು ಪಲ್ಯದ ರೆಸಿಪಿ ಕೇಳ್ತಾಯಿದ್ರೆ, ಹತ್ರದಲ್ಲೇ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಂತೀರಾ? ಸಿಗುವ ನಾಳೆ. ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮೂರ ಕಡೆಯಲ್ಲೂ ಮಳೆ ಆಗ್ತಿದೆಯಾ? ನಮ್ಮೂರಲ್ಲಂತೂ ಇವತ್ತು ಜೋರು ಮಳೆ ಬಂತು. ಆ ಮಳೆ ವಾತಾವರಣವೇ ಬೇರೆ. ಚಿಕ್ಕಮಂಗ್ಳೂರು ಆ ಥರ ಸೈಡ್ ಅನ್ನಿಸ್ಬಿಡುತ್ತೆ. ಬಿಸಿಲು ಅರ್ಧ ಗಂಟೆ ಕಾದರೆ ತುಂಬ ಬಿಸಿಲು, ಅಯ್ಯೋ ಬರಗಾಲವೇನೋ ಅನಿಸುತ್ತೆ. ಮಳೆ ಬರೋ ಮುನ್ಸೂಚನೆ ಬರ್ತಿದ್ದಂಗೆ ಚಿಕ್ಕಮಂಗ್ಳೂರು ಮಲೆನಾಡು ಸೈಡ್ ಆತೇನೋ ಅಂತ ಅನಿಸುತ್ತೆ. ವಾತಾವರಣ ಪರಿಸರದ ಮುಂದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದು ಏನು ಬೇಕಾದರೂ ಮಾಡ್ಬೋದು, ಅನಾಹುತನೂ ಮಾಡ್ಬೋದು, ಎಲ್ಪ್ನೂ ಕೂಡ ಮಾಡ್ಬೋದು. ಅಷ್ಟೇ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗನ್ನಿಸ್ತು? ಮೋಕ್ಷಂಗೆ ನಾನು 1-2 ಚಡ್ಡಿ ತಂದಿದ್ದೆ, ಅದನ್ನು ಇಟ್ಕೊಂಡು ಆಗುತ್ತಾ ಆಗಲ್ವಾ ಅಂತ ತೋರಿಸ್ತಾ ಇದ್ಲು. ಆಗುತ್ತೆ, ಈಗ ಯೂಸ್ ಮಾಡ್ಬೋದು ಅಂತ. ಯೂಸು ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಮಾಡು ಅಂತ ಅಂದೆ. ನಾಳೆ ಸಿಗುವ.